ಹಿಂದಿನ ವಿಡಿಯೋದಲ್ಲಿ ನಾವು ಸಕಲೇಶಪುರದ ವ್ಲಾಗನ್ನು ಹಾಕಿದ್ದೆ. ಇವತ್ತಿನ ವ್ಲಾಗಲ್ಲಿ ನಾನು ಸಕಲೇಶಪುರದಿಂದ ಪುತ್ತೂರಿಗೆ ಹೋಗುವಂಥ ವ್ಲಾಗನ್ನು ಹಾಕ್ತಾ ಇದ್ದೇನೆ. ನಾವು ಅವತ್ತು ಸಕಲೇಶಪುರದಿಂದ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ರಯಾಣ ನಡೆಸಿದ್ವಿ. ಅಲ್ಲಿ ಕೂಡ ದರ್ಶನ ತುಂಬ ನೀಟಾಗಿ ಆಯಿತು. ಯಾವುದೇ ಥರ ರಶ್ ಆಗಲಿ ನೂಕು ನುಗ್ಗಲು ಏನೂ ಇರಲಿಲ್ಲ. ನಾವು ಕಳೆದ ಸಲ ಜಾತ್ರೆ ಇದ್ದಾಗ ಹೋಗಿದ್ದಕ್ಕೆ ಸ್ವಲ್ಪ ರಶ್ ಇತ್ತು. ಹಾಗಾಗಿ ಈ ಸರಿ ಜಾತ್ರೆ ಇಲ್ಲದೇ ಇರೋ ಟೈಮ್ನಲ್ಲಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಾವು ಹೋಗಿದ್ವಿ. ಆಗ ನಮಗೆ ಊಟ ಸಿಕ್ಕಿತ್ತು, ದೇವರ ಪ್ರಸಾದ ಸಿಕ್ಕಿತ್ತು. ಈ ಸರಿ ಏನು ನಮಗೆ ಸಿಗಲಿಲ್ಲ, ಯಾಕೆಂದರೆ ನಾವು ಹೋಗಿದ್ದ ಟೈಮ್ ಅದಕ್ಕೆ ಮ್ಯಾಚ್ ಆಗಿರಲಿಲ್ಲ. ಹಾಗಾಗಿ ಅಲ್ಲಿ ನಾವು ಬೇರೆ ಕಡೆ ಏನು ಹೋಟೆಲಲ್ಲೆಲ್ಲ ಊಟ ಮಾಡಲಿಕ್ಕೆ ಹೋಗಲಿಲ್ಲ. ಹಣ್ಣುಗಳನ್ನು ತಗೊಂಡು ಅಲ್ಲೇ ದಾರಿಯಲ್ಲಿ ತಿನ್ಕೊತ ಹೋಗ್ಬೋದು ಅಂತ ಹಣ್ಣುಗಳನ್ನು ತಗೊಂಡ್ವಿ. ಆಮೇಲೆ ಕಲ್ಲಡ್ಕಕ್ಕೆ ಬಂದ್ವಿ. ಕಲ್ಲಡ್ಕದಲ್ಲಿ ಏನು ಫೇಮಸ್ಸು ಅಂತಂದರೆ ಕೇಟಿ ತುಂಬಾ ಫೇಮಸ್ ಅಲ್ಲಿ. ಹಾಗಾಗಿ ಅದ್ರ ಕೂಡ ಕೇಟಿ ರುಚಿ ಹೇಗಿರುತ್ತೆ ಅಂತೇಳಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾವು ಕಲ್ಲಡ್ಕ ಕೇಟಿ ಹೋಟೆಲ್ಗೆ ಬಂದ್ವಿ. ಆ ಒಂದು ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು. ತುಂಬ ರುಚಿಯಾಗಿರುವಂತಹ ಕೇಟಿ ನಮ್ಮಲ್ಲಿ ಸಿಕ್ತು. ಈ ಒಂದು ಕೇಟಿ ಏನು ಸ್ಪೆಷಲಪ್ಪ ಅಂತಂದರೆ 2 ಬಗೆಯ ಮೇಲ್ಗಡೆ ಡಿಕಾಕ್ಷನ್, ಕೆಳಗಡೆ ಹಾಲು ಮಿಕ್ಸ್ ಮಾಡದೇ ಇರೋ ಹಾಗೆ ಕೊಡ್ತಾರೆ. ನಾವೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದೇ ಒಂದು ಸ್ಪೆಷಲ್ಲು. ಕರೆಕ್ಟು ಅಳತೆ, ರುಚಿ ಎಲ್ಲದೂ ಸೂಪರ್